ಈ ಮಂಡಕ್ಕಿ ಸ್ನ್ಯಾಕ್ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್. ಸಂಜೆ ಟೈಮ್ ದಿಢೀರ್ ಅಂತ ಸ್ನ್ಯಾಕ್ ಮಾಡಬೇಕು ಅಂದರೆ, ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಟೀ ಜೊತೆ ಏನಾದರೂ ಮಾಡುವ ಅಂದಾಗ ನೆನಪಾಗೋದೆ ಈ ಕಾಳು ಮಂಡಕ್ಕಿ. ಕೆಲವು ಕಡೆ ಇದನ್ನು ಚುರುಮುರಿ ಚೂಡ ಅಂತ ಹೇಳ್ತಾರೆ, ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ, ಮತ್ತು ಶೇಂಗಾ ಮಂಡಕ್ಕಿ ಅಂತಲೂ ಹೇಳ್ತಾರೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಮಂಡಕ್ಕಿನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋ ಮೇನ್ ಸಾಮಗ್ರಿಗಳು ಪುಟಾಣಿ ಅಥವಾ ಕಡಲೆ ಅಂತಲೇ ಹೇಳ್ತಾರೆ, ಶೇಂಗಾ, ಕರಿಬೇವು ಮತ್ತು ಬೆಳ್ಳುಳ್ಳಿ. ಶೇಂಗಾ ಬೀಜ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಇದು. ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಲಾಸ್ಟಲ್ಲಿ ಮಂಡಕ್ಕಿಗೆ ಹಾಕೋಕ್ಕೆ ಪುಟಾಣಿ ಹಿಟ್ಟು. ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದೇ ಥರ ಗುಂಡಾಣಿ ಪಾತ್ರೆ ಯೂಸ್ ಮಾಡಿದರೆ ಚೆನ್ನಾಗಾಗುತ್ತೆ. ಮಂಡಕ್ಕಿ ಬೇರೆ ಮತ್ತು ಒಗ್ಗರಣೆ ಬೇರೆ ಅಂತ ಯೂಸ್ ಮಾಡೋಕ್ಕೆ ಎರಡೆರಡು ಪಾತ್ರೆನ ಮಾಡ್ಕೊಳ್ಳೋದು ಬೇಡ. ಫಸ್ಟು ಶೇಂಗಾನ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಆಗೋವರೆಗೂ ಕರಿಬೇಕು ಶೇಂಗಾನ. ಕಾಳು ಕರಿಬೇಕಾದ್ರೆ ಸ್ಟವ್ ಸಿಮ್ಮಲ್ಲಿ ಇಡಬೇಕು, ಇಲ್ಲಾಂದರೆ ಬೇಗ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಕಾಳು ಎಷ್ಟು ಚೆನ್ನಾಗಿ ಕರಿತೀರೋ ಮಂಡಕ್ಕಿನೂ ಅಷ್ಟೇ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಪುಟಾಣಿ ಹಾಗೆ ಜೀರಿಗೆ, ಸಾಸಿವೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪುಟಾಣಿನ ಫಸ್ಟಿಗೆ ಶೇಂಗಾ ಜೊತೆನೇ ಹಾಕಿಬಿಟ್ರೆ ಬೇಗ ಹೊತ್ಬಿಡುತ್ತೆ, ಅದು ಲಾಸ್ಟಲ್ಲಿ ಹಾಕ್ಕೊಬೇಕು. ಹಂಗಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದಿಷ್ಟು ಫ್ರೈ ಆದಮೇಲೆ ಲಾಸ್ಟಲ್ಲಿ ಕರಿಬೇವು ಹಾಕಿ ಸ್ಟವ್ನ ಆಫ್ ಮಾಡಬೇಕು. ಎಣ್ಣೆ ಬಿಸಿ ಇರುವಾಗಲೇ ಅದಕ್ಕೆ ಖಾರ ಪುಡಿ, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಸ್ಟವ್ ಆನ್ ಇರುವಾಗಲೇ ಇವನ್ನೆಲ್ಲ ಹಾಕಿಬಿಟ್ರೆ ಒಂದೊಂದು ಸಲ ಹೊತ್ತಾಗ್ಬಿಡುತ್ತೆ, ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡು ಹಾಕಿ. ನೆಕ್ಸ್ಟು ಒಗ್ಗರಣೆ ರೆಡಿಯಾಗಿದೆ. ರೆಡಿ ಇರೋ ಮಂಡಕ್ಕಿನ ಒಗ್ಗರಣೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಹದವಾಗಿದೆಯಾ ಅಂತ ನೋಡಿಕೊಂಡು ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಮಂಡಕ್ಕಿ ಎಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಪುಟಾಣಿ ಹಿಟ್ಟು ಹಾಕೋದು ಮಾತ್ರ ಕಂಪಲ್ಸರಿ. ಹಿಟ್ಟು ಹಾಕಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಆಗಲ್ಲ, ಎಣ್ಣೆ ಎಣ್ಣೆ ಅನಿಸುತ್ತೆ. ಬೇಕಂದರೆ ನೀವು ಕಡಲೆ ಪುಡಿ ಜೊತೆಗೇ ಸಕ್ಕರೆ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟೂ ತುಂಬ ಚೆನ್ನಾಗುತ್ತೆ, ಸ್ವೀಟ್ ಖಾರ ಖಾರ ಇರುತ್ತೆ. ಶುಗರ್ ಪೇಷಂಟ್ಸ್ ಇದ್ದಾರೆ ಅಂತಂದರೆ ಸ್ಕಿಪ್ ಮಾಡಿ. ಮಕ್ಕಳಂತೂ ಶುಗರ್ ಆ್ಯಡ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ದಿಢೀರ್ ಕಾಳು ಮಂಡಕ್ಕಿ 5-10 ನಿಮಿಷದಲ್ಲಿ ರೆಡಿ ಆಗೇ ಬಿಡುತ್ತೆ. ನೀವು ಇಂದಿನ ಸ್ನ್ಯಾಕ್ಸ್ಗೆ ರೆಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ನಾಳೆ ಇಂದಿಗಿಂತ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ, ಇದೇ ರೀತಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.